SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮತ್ತೊಂದು ಇತಿಹಾಸವನ್ನು ಸೃಷ್ಟಿಗೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇಲ್ಲಿಂದ ಸೀದಾ ಹೋಗಿ ನಾನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ದೇವರಲ್ಲಿ ನಾವೆಲ್ಲ ಹೋಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇದೆ. ಈ ಮಧ್ಯದಲ್ಲಿ 5 ನಿಮಿಷ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೇವೆ. ನಾನು, ಸೋಮಣ್ಣವರು, ರವಿ, ಯೋಗೇಶ್ವರ್ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಈಗ ಬೆಂಗಳೂರು ಜಿಲ್ಲೆ ಅಂತ ಆಗಿದೆ. ಸೊ ನಾವು ರಾಜ್ಯದ ರಾಜಧಾನಿ ಜಿಲ್ಲೆಯವರು. ಸೊ ಇಲ್ಲಿ ಚಿತ್ರರಂಗಕ್ಕೆ ಒಂದು ಹೊಸ ಶಕ್ತಿ ಕೊಡಬೇಕು. ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಮೈಸೂರಿನಲ್ಲಿ ಒಂದು ಹೊಸ ಸ್ಟುಡಿಯೋನ PPP ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಜಾಗವನ್ನ ಮಾಡಿತ್ತು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ಒಳ್ಳೊಳ್ಳೆ ಸಿನಿಮಾ ಬಂದು ಈ ಸ್ಯಾಂಡಲ್ವುಡ್ ಬಾಲಿವುಡ್ ನ ಟೇಕ್ ಓವರ್ ಮಾಡಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ. ಯಾರು ಶ್ರಮ ಪಟ್ಟಿದ್ದಾರೆ, ಯಾರು ಹೆಸರನ್ನ ಕರ್ನಾಟಕ ರಾಜ್ಯದ ಚಿತ್ರರಂಗವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಹಿಂದೆ ನಟನೆ ಮಾಡಿ ಡೈರೆಕ್ಟರ್ಗಳಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಪ್ರೊಡ್ಯೂಸರ್ಗೆ ಬಹಳ ದೊಡ್ಡ ರಿಸ್ಕ್. ಈಗಿನ ಕಾಲದಲ್ಲಿ ಹೊಸ ವಿಚಾರಗಳು ಬಂದು ಥಿಯೇಟರ್ಗಳು ನಡೆಸೋದು ಬಹಳ ಕಷ್ಟ. ನಿನ್ನೆ ತಾನೇ ನನಗೆ ಎಲ್ಲ ಥಿಯೇಟರ್ ಓನರ್ಸ್ ಎಲ್ಲ ಬಂದು ಭೇಟಿ ಮಾಡ್ತಾ ಇದ್ರು. ನನ್ನ ಕೈಯಲ್ಲಿ ಬಹಳ ಕಷ್ಟ ಆಗ್ತಾ ಇದೆ, ನೀವು ಸಹಕಾರ ಕೊಡಬೇಕು ಅಂತ. ಜಯಮಾಲಾ ಮತ್ತು ಅವರ ತಂಡದವರು ಕೂಡ ನಾನು ಬಂದು ಅವರ ಸಮಸ್ಯೆ ಕೂಡ ಹೇಳ್ಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ನಾನು ನೋಡ್ತೇನೆ. ಏಕೆಂದರೆ ಇಲ್ಲಿ ಸರ್ಕಾರಕ್ಕೆ ಸಹಾಯ ಜೊತೆಗೆ ಪ್ರೇಕ್ಷಕರಿಗೆ ಕೂಡ ಸಹಾಯ ಆಗಬೇಕು. ಪ್ರೇಕ್ಷಕರ ಯಾರು ನಮಗೆ ವೀಕ್ಷಣೆ ಮಾಡೋದಿಲ್ಲ ಅಂದ್ರೆ ಯಾವುದೂ ಅನುಕೂಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಟೈಮ್ ಕೂಡ ಬಹಳ ಜನರಿಗೆ ಹೆಚ್ಚಿಗೆ ಜ್ಞಾನ, ಹೊಸ ಲೋಕದಲ್ಲಿ ಏನು ನಡೀತಾ ಇದೆ, ಇತಿಹಾಸ ಏನು, ಇವೆಲ್ಲ ಕೂಡ ಚಿತ್ರರಂಗ ತಮ್ಮದೇ ಆದಂತಹ ರೀತಿಯಲ್ಲಿ ಮಂದಟ್ ಮಾಡುವಂತ ಕೆಲಸ, ಸಮಾಜಗಳನ್ನ ಬದಲಾವಣೆ ಮಾಡುವಂತ ಕೆಲಸ, ರಾಜಕಾರಣ ಇರ್ಬೋದು, ಇತಿಹಾಸ ಇರ್ಬೋದು ಮತ್ತು ಸಾಮಾಜಿಕ ಚಿಂತನೆಗಳು ಇವೆಲ್ಲ ಕೂಡ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ನಡ್ಕೊಂಡು ಬರ್ತಾ ಇದೆ. ಸೊ ಶಾಸಕ ಮಿತ್ರರಂತ ಯೋಗೇಶ್ವರ ಕುಟುಂಬ ಒಂದು ದೊಡ್ಡ ಸಾಹಸಕ್ಕೆ ಕೈಯಾಗಿದೆ. ನಾನು ಮತ್ತು ನನ್ನ ವೇದಿಕೆಯಲ್ಲಿರುವಂಥ ಎಲ್ಲ ಶಾಸಕರು ಎಲ್ಲ ಸೇರಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ. ಅವರಿಗೆ ಶುಭವಾಗಲಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಎಲ್ಲಿ ಆ ಫಲ ಸಂಪೂರ್ಣವಾಗಿ ಶ್ರಮದ ಜೊತೆಗೆ ಸಿಕ್ಕಿ ಯಶಸ್ಸನ್ನು ಕಾಣಲಿ. ಆ ಯಶಸ್ಸಿಗೆ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಶುಭ ಹಾರೈಸಲಿಕ್ಕೆ ಬಂದಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಮುಂದಕ್ಕೆ 4 ಮಾತನ್ನು ಮುಗಿಸಿ ನಾನು ದೇವನಹಳ್ಳಿಗೆ ಹೊರಡ್ತಾ ಇದ್ದೇನೆ. ಕ್ಷಮಿಸಬೇಕು. ಎಲ್ಲರಿಗೂ ನಮಸ್ಕಾರ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.